ನೆಕ್ಸ್ಟ್ ಈ ಟಬ್ ನೋಡ್ಬೋದು, ಇದು ಫುಲ್ಲು ಸಮೃದ್ಧಿಯಾಗಿ ಏನೇನೋ ಗಿಡಗಳು ಬರ್ತಾ ಇದೆ. ಇದು ಪ್ರಿಪೇರ್ ಮಾಡುವಾಗ ನಾವು ಏನ್ ಹಾಕಿದೀವಿ ಅಂತ ಮರ್ತೋಗ್ಬಿಡ್ತೀವಿ, ಅದೊಂದು ಪ್ರಾಬ್ಲಮ್ ನಮ್ ಇದ್ರಲ್ಲಿ. ಇದು ತುಪ್ಪದಿರಿಕಾಯಿ ಇರಬೇಕು, ಯಾಕಂದ್ರೆ ಇದು ಎಲೆ ಒಂದೇ ರೀತಿ ಫೀಲ್ ಇದೆ. ಇಲ್ಲಿದೆ ನೋಡಿ, ಸೊ ಇದು ತುಪ್ಪದಿರಿಕಾಯಿ ಇದೆ. ಸೊ ಇದು ಒಂದೇ ಥರ ಇದೆ. ಸೊ ಇದರಲ್ಲಿ ಎರಡಿದೆ, ಇಲ್ಲೊಂದಿದೆ, ಇಲ್ಲೊಂದು ಬರ್ತಿದೆ. ಆ್ಯಂಡ್ ಬೇರೆ ಇದೆಲ್ಲ ಬಂದು ಸೊಪ್ಪು, ಇದು ತುಳಸಿ, ಇದೆಲ್ಲ ಚಿಕ್ಕೊನ್ಗನ್ನು ಏನೋ ಹೇಳ್ತಾರೆ ಇದಕ್ಕೆಲ್ಲ ಹೆಸರು, ಇದು ತುಂಬೆ. ಸೊ ಈ ಥರ ಬೇರೆ ಬೇರೆ ಸೊಪ್ಪು ಎಲ್ಲ ಬಂದಿದೆ. ಬಟ್ ಆ್ಯಕ್ಚುಲಿ ನಾವು ಬೇರೆ ಏನೋ ಹಾಕಿದ್ವಿ, ಇದೆಲ್ಲ ಬಂದುಬಿಟ್ಟಿದೆ ಇವಾಗ. ನೆಕ್ಸ್ಟ್ ಇಲ್ಲೊಂದು ಪಾಟ್ ಇದೆ, ಇದರಲ್ಲಿ ಅಗೇನ್ ಮೀಟ್ರ್ ಬೀನ್ಸು ನೋಡಿ ಎಷ್ಟು ಚೆನ್ನಾಗಿ, ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲೂ ಅಷ್ಟೇ ಬರೀ ಮೀಟ್ರ್ ಬೀನ್ಸ್ ಹಾಕಿದ್ದೀವಿ. ಸೊ ಇದು ಹಪ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ಇದರಲ್ಲಿ ಮೀಟ್ರ್ ಬೀನ್ಸ್ ಜೊತೆಗೆ ಇದೊಂದು ಹೀರೆಕಾಯಿ ಗಿಡ ಬಂದಿದೆ. ಇದರಲ್ಲಿ ಇನ್ನವರೆಗೂ ಕಾಯಿ ಬಂದಿಲ್ಲ ನಮಗೆ, ಸೊ ಕಾದು ನೋಡಬೇಕು. ನೆಕ್ಸ್ಟು ಇಲ್ಲೊಂದು ಡ್ರಮ್ ಇದೆ, ಇದರಲ್ಲಿ ಇದು ಯಾವ ಮರ ಅಂತ ಗೊತ್ತಿಲ್ಲ. ಸೊ ಇದು ವೆಯ್ಟ್ ಮಾಡ್ತಿದ್ವಿ, ಇದು ಯಾವುದೋ ಅದಾಗದೇ ಬಂದಿರೋದು. ಇದರಲ್ಲಿ ಮೇಯ್ನ್ ನುಗ್ಗೆಕಾಯಿ ಹಾಕಿದ್ದೀವಿ ನಾವು, ನುಗ್ಗೆಕಾಯಿ ಗಿಡ. ಸೊ ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದರಲ್ಲಿ ನಾವು ಮೇಯ್ನು ಸೊಪ್ಪುಗೋಸ್ಕರ ಇದು ಯೂಸ್ ಮಾಡೋದು. ಆ್ಯಂಡ್ ಇವಾಗವರೆಗೂ ಇದರಲ್ಲಿ ಇನ್ನೂ ಕಾಯಿ ಬಿಟ್ಟಿಲ್ಲ ನಮಗೆ. ಸೊ ಇದು ಮೈಸೂರಿಂದ ಮೋಸ್ಟ್ಲಿ ತಂದು ಹಾಕಿರೋದು, ನಮ್ಮ ಚಿಕ್ಕಮ್ಮ ಅವರು ಕೊಟ್ಟಿದ್ದು. ಇದರಲ್ಲೂ ಒಂದು ಹೀರೆಕಾಯಿ ಬಳ್ಳಿ ಬಂದಿದೆ. ಸೊ ಅಗೇನ್ ಇದೆಲ್ಲ ಎಲೆ ಎಲ್ಲ ಮಡ್ಸ್ಕೊಂಡಿದೆ. ಇವಾಗ ಬಿಸಿಲು ಜಾಸ್ತಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಎಲೆ ಮಡ್ಸಿದೆ. ಇದ್ರ ಜೊತೆಗೆ ಇಲ್ಲಿ ತೊಗರಿ ಗಿಡ ಕೂಡ ಇದೆ. ಸೊ ಇದು ತೊಗರಿ ಗಿಡ. ಸೊ ಇಲ್ಲಿ ಹಾಕಿ ನೆನಪಿಲ್ಲ, ಸೊ ಇದು ಹೇಗೆ ಬಂತು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಗೊತ್ತಿಲ್ಲದೇನೋ ಬೀಜ ಬಿದ್ದಿರ್ಬೋದು. ಮತ್ತು ಇನ್ನೊಂದು ಇದ್ರ ಬಾಟ್ಲಲ್ಲಿ ನಾನು ಜೋಳ ಹಾಕಿದೆ. ಸೊ ಇದು ನಾಟಿ ಜೋಳ, ಇಲ್ಲಿವರೆಗೂ ಬಂದಿದೆ. ಇದು ಗೊತ್ತಿಲ್ಲ ನೆಕ್ಸ್ಟ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಅಗೇನ್ ಇಲ್ಲೊಂದು ಪಾಟ್ ಇದೆ. ಈ ಪಾಟಲ್ಲಿ ಮೋಸ್ಟ್ಲಿ ಸೊಪ್ಪು ಹಾಕಿದೆ ಅನಿಸುತ್ತೆ. ಇದೆಲ್ಲ ನೋಡ್ಬೋದು, ಪಾಲಕ್ ಸೊಪ್ಪು ಏನೋ ಅನಿಸುತ್ತಿದ್ದು, ಅಥವಾ ಬೀಟ್ರೂಟ್ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಪಾಲಕ್ ಇರಬೇಕಿದು. ಅಗೇನ್ ಇದೆಲ್ಲ ನೋಡಿ ಈ ಥರ ಆಗಿದೆಲ್ಲ, ಇದೆಲ್ಲ ಇಲಿ ಬಂದು ಕೆದರಿರೋದು. ಸೊ ಇದು ಹಾಗೆ ಬಿಟ್ಟಿದ್ದೀವಿ ನಾವು. ನೆಕ್ಸ್ಟು ಇಲ್ಲೊಂದು ಚೀಲದಲ್ಲಿ ಹಾಕಿದ್ದೀವಿ. ಇದು ನಮ್ಮ ತಾಯಿಯವರು ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿರೋದು. ಅದು ರೀಲ್ಸು ಅದು ನೋಡ್ತಾರಲ್ಲ, ಅದರಲ್ಲಿ ಈ ಥರ ಮಣ್ಣು ತುಂಬಿಸ್ಬಿಟ್ಟು ಸೈಡಲ್ಲಿ ಅಲ್ಲಲ್ಲಿ ಬಳ್ಳಿ ಗೆಣಸನ್ನು ಆ ಥರ ಹಾಕಿದ್ದಾರೆ. ಮೇಲ್ ಕೂಡ ಒಂದು ಇದು ಈ ಸತಿ ಹೊಸದಾಗಿ ಟ್ರೈ ಮಾಡಿರ್ತಿರೋದು. ಸೊ ಬಳ್ಳಿ ಗೆಣಸು ಹಾಕಿದ್ದೀವಿ ಇದರಲ್ಲಿ.